God called Moses. ದೇವರು ಮೋಶೆಯನ್ನು ಕರೆದನು. Amen. Moses was chosen by God. ಮೋಶೆಯು ದೇವರಿಂದ ಆರಿಸಲ್ಪಟ್ಟನು. When Pharaoh commanded all the children in Israel should be killed. ಫರೋಹನು ಒಂದು ಇಸ್ರಾಯೇಲ್ ಇರುವಂತ ಎಲ್ಲ ಗಂಡು ಮಕ್ಕಳು ಕೊಲ್ಲಲ್ಪಡಬೇಕೆಂಬುದಾಗಿ ಆಜ್ಞೆ ಇಟ್ಟಾಗ God saved Moses. ದೇವರು ಮೋಶೆಯನ್ನು ರಕ್ಷಿಸಿದನು. Amen. He brought him up in the enemy's kingdom. ಆತನು ಒಂದು ಶತ್ರುವಿನ ಸಾಮ್ರಾಜ್ಯದಲ್ಲೇ ಅವನನ್ನು ಬೆಳೆಸಿದನು. But one day, ಆದರೆ ಒಂದು ದಿನ Moses ran away. ಮೋಶೆ ಬಿಟ್ಟು ಓಡಿ ಹೋದನು. Moses ran away. ಮೋಶೆ ಬಿಟ್ಟು ಓಡಿ ಹೋದನು. Amen. He got married. ಆತನು ಮದುವೆಯಾದನು. He settled in Midianites. ಆತನು ಮಿದ್ಯಾನ್ಯರ ಮಧ್ಯೆ ವಾಸಿಸಿದನು. He was mending sheep. ಆತನು ಕುರಿಗಳನ್ನು ಕಾಯ್ತಾ ಇದ್ದನು. But after 40 years, ಆದರೆ 40 ವರ್ಷವಾದ ನಂತರ, ಆದರೆ 40 ವರ್ಷವಾದ ನಂತರ, amen, as he was mending sheep near the mountain, ಆತನು ಬೆಟ್ಟಗಳಲ್ಲಿ ಒಂದು ಕುರಿಯನ್ನು ಮೇಯಿಸುತ್ತಿರುವಾಗ God came down into a thorny bush. ದೇವರು ಮುಳ್ಳಿನ ಪೊದೆಯಲ್ಲಿ ಇಳಿದು ಬಂದನು. Amen. The bush was burning. ಆ ಒಂದು ಬೆಂಕಿ, ಆ ಒಂದು ಪೊದೆ ಉರಿತಾ ಇತ್ತು. And amen, I tell you, ನಾನು ನಿಮಗೆ ಹೇಳ್ತೇನೆ, listen to me, ಗಮನಿಸಿ. why did God come in a thorny bush? ಯಾಕೆ ದೇವರು ಮುಳ್ಳಿನ ಪೊದೆಯೊಳಗೆ ಇಳಿದು ಬಂದನು? Amen. The Lord who is seated on the throne in heaven, ಸಿಂಹಾಸನದಲ್ಲಿ ಕುಳಿತಿರುವಂತಹ ದೇವರು, the Lord who lives among the cherubs and cherubs, ಕೆರೂಬಿಯರ ಮಧ್ಯೆ ಸೆರಾಫಿಯರ ಮಧ್ಯೆ ವಾಸ ಮಾಡುವಂತ ದೇವರು, he came down into a thorny burning bush. ಆತನು ಉರಿಯುವಂತ ಮುಳ್ಳಿನ ಪೊದೆಯೊಳಗೆ ಇಳಿದು ಬಂದನು. Even though he is in heaven, ಆತನು ಪರಲೋಕದಲ್ಲಿ ಇದ್ದರೂ ಕೂಡ his heart is full of thorns for you. ಆತನ ಹೃದಯವೆಲ್ಲವೂ ನಿಮಗಾಗಿ ಮುಳ್ಳುಗಳಿಂದ ತುಂಬಿದೆ. He came down. ಆತನು ಇಳಿದು ಬಂದನು. He said, ಆತನು ಹೇಳಿದನು, Moses, ಮೋಶೆ, today I prophesy. ಈ ದಿನ ನಾ ಪ್ರವಾದಿಸ್ತೇನೆ. Even if it is so many years, ಇದು ಅನೇಕ ವರ್ಷಗಳಾಗಿದ್ರು ಕೂಡ, even though you are, amen, away from the first love, ಒಂದು ಮೊದಲನೇ ಪ್ರೀತಿಯನ್ನು ನೀವು ಕಳಕೊಂಡಿದ್ರು ಕೂಡ, amen, today the Lord is calling you again. ಈ ದಿನ ದೇವರು ಮತ್ತೆ ನಿಮ್ಮನ್ನ ಕರೀತಾ ಇದ್ದಾನೆ. God says, ದೇವರು ಹೇಳ್ತಾನೆ, no matter what has happened in your life, ನಿನ್ನ ಜೀವಿತದಲ್ಲಿ ಏನೇ ಆಗಿದ್ರು ಪರವಾಗಿಲ್ಲ, no matter whatever you have lost, ನೀನ್ ಏನಾಗಿದ್ರು ಪರವಾಗಿಲ್ಲ, don't worry, ಚಿಂತೆ ಮಾಡಬೇಡ, I will restore you again. ಮತ್ತೆ ನಿನ್ನನ್ನು ನಾನು ಪುನರ್ಸ್ಥಾಪಿಸ್ತೇನೆ. Amen. I will build you up again. ಮತ್ತೆ ನಿನ್ನನ್ನು ನಾನು ಕಟ್ಟುತ್ತೇನೆ. I will strengthen you again. ಮತ್ತೆ ನಿನ್ನನ್ನು ನಾನು ಬಲಪಡಿಸ್ತೇನೆ. I want you. ನನಗೆ ನೀನು ಬೇಕು. I want you. ನನಗೆ ನೀನು ಬೇಕು. And Israelites were handed over to the enemy. ಇಸ್ರಾಯೇಲ್ಯರೆಲ್ಲರೂ ಅವರು ಶತ್ರುವಿನ ಕೈಗೆ ಒಪ್ಪಿಸಲ್ಪಟ್ಟರು. That doesn't mean that God has rejected Israel. ಅದರ ಅರ್ಥ ದೇವರು ಇಸ್ರಾಯೇಲನ್ನು ತಿರಸ್ಕರಿಸಿದ್ದಾನೆ ಎಂಬುದಾಗಿ ಅಲ್ಲ. God wanted the people of Israel to cry out to him, repent from their ways and come back to him. ಅವನು ದೇವರಿಗೆ ಇಸ್ರಾಯೇಲ್ಯರು ಅವರು ತಮ್ಮ ಒಂದು ಪಾಪಗಳಿಂದ ಅವರು ಪಶ್ಚಾತ್ತಾಪ ಪಟ್ಟು ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆನ್ನುವಂತ ಆಸೆ ಇತ್ತು. Amen. Today, ಈ ದಿನ God wants you to come back stronger to him. ಮತ್ತೆ ನೀವು ದೇವರ ಬಳಿಗೆ ಹಿಂತಿರುಗಿ ಒಂದು ಬಲವಾಗಿ ಬರಬೇಕೆಂಬುದಾಗಿ ದೇವರಿಗೆ ಆಸೆ. Amen. You need to come back to the first love again. ನೀವು ಮತ್ತೆ ಆ ಮೊದಲನೇ ಪ್ರೀತಿಗೆ ಬರಬೇಕೆನ್ನುವಂತದ್ದೇ ದೇವರ ಆಸೆ. That's why God has brought you here. ಅದಕ್ಕಾಗಿ ದೇವರು ನಿಮ್ಮನ್ನ ಇಲ್ಲಿಗೆ ಕರೆತಂದಿದ್ದಾನೆ. God is speaking to you here. ದೇವರು ನಿಮ್ಮೊಂದಿಗೆ ಇಲ್ಲಿ ಮಾತನಾಡ್ತಾ ಇದ್ದಾನೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. When Midianites, amen, destroyed everything, ಮಿದ್ಯಾನ್ಯರು ಎಲ್ಲವನ್ನ ನಾಶ ಮಾಡಿದಾಗ, the Bible says, ಸತ್ಯವೇದ ಹೇಳ್ತಿದೆ, there was one person. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದನು. His name was Gideon. ಆತನ ಹೆಸರು ಗಿದ್ಯೋನ್ಯನು. He was inside the wine press. ಆತನು ದ್ರಾಕ್ಷಿ ಆಲೆಯೊಳಗೆ ಇದ್ದನು. He was cleaning the wheat. ಆತನು ಗೋಧಿಯನ್ನ ಬಡಿತಾ ಇದ್ದನು. Amen. With the eyes full of tears. ಅವನು ಕಣ್ಣೀರಿನಿಂದ ಅದನ್ನ ಮಾಡ್ತಾ ಇದ್ದಾನೆ. Because ಯಾಕಂದ್ರೆ in my own land, ನನ್ನ ಜಾಗದಲ್ಲಿ, in my own, with my own crop, ನನ್ನ ಬೆಳೆಯನ್ನ I cannot enjoy. ನಾನು ಅದನ್ನ ಸಂತೋಷಿಸಲಾಗ್ತಾ ಇಲ್ಲ. Hallelujah. ಹಲ್ಲೆಲೂಯಾ. All that I am suffering is, ನಾನು ಹಿಂಸೆ ಪಡ್ತಾ ಇರೋದೇನೆಂದ್ರೆ, amen, poverty, ಆ ಒಂದು ಬಡತನ, amen, curse, ಶಾಪ, amen, full of, amen, what do you say, amen, full of failure. ಎಲ್ಲ ಸೋಲು. But the Bible says, ಆದ್ರೆ ಸತ್ಯವೇದ ಹೇಳ್ತಿದೆ, in the verse 12, Judges chapter 6 verse 12, ನ್ಯಾಯಸ್ಥಾಪಕರು 6:12ರಲ್ಲಿ, an angel of the Lord appeared unto him ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ and said unto him, ಅವನಿಗೆ, the Lord is with thee, ಯೆಹೋವನು ನಿನ್ನ ಸಂಗಡ ಇದ್ದಾನೆ, you mighty man of valor. ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. The angel of the Lord never appeared to everyone.
ಯೆಹೋವನ ದೂತನು ಎಲ್ಲರಿಗೂ ಕೂಡ ಪ್ರತ್ಯಕ್ಷನಾಗುವುದಿಲ್ಲ. He appeared unto him. ಗಿದ್ಯೋನ್ಯನಿಗೆ ಮಾತ್ರ ಪ್ರತ್ಯಕ್ಷನಾದನು. Today, ಈ ದಿನ listen. ಗಮನಿಸಿ. God is never revealing everything to everyone. He is revealing something to you personally. ದೇವರು ಎಲ್ಲವನ್ನ ಎಲ್ಲರಿಗೂ ಪ್ರಕಟ ಮಾಡ್ತಾ ಇಲ್ಲ. ದೇವರು ವೈಯಕ್ತಿಕವಾಗಿ ನಿಮಗೆ ಮಾತ್ರವೇ ಅದನ್ನ ಪ್ರಕಟಪಡಿಸ್ತಾ ಇದ್ದಾನೆ. How many of you can understand what I say? ನಾನು ಹೇಳುವುದನ್ನ ಎಷ್ಟು ಜನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Do you believe that? ನೀವು ಅದನ್ನ ನಂಬ್ತೀರಾ? What you are hearing, ನೀವು ಈ ದಿನ ಏನನ್ನ ಕೇಳಿಸಿಕೊಳ್ತಾ today ಇದ್ದೀರೋ, what you are experiencing, ಈ ದಿನ ನೀವು ಏನನ್ನ ಅನುಭವಿಸ್ತಾ ಇದ್ದೀರೋ, it is not heard to everyone. ಅದು ಎಲ್ಲರಿಗೂ ಅದು ಕೇಳಿಸುವುದಿಲ್ಲ. It is for you. ಅದು ನಿಮಗೆ ಮಾತ್ರವೇ. It is for you. ಅದು ನಿಮಗೆ ಮಾತ್ರವೇ. Hallelujah. Hallelujah. The angel of the Lord ಯೆಹೋವನ ದೂತನು appeared to all who were broken. Allah, ಮುರಿಯಲ್ಪಟ್ಟಿರುವಂತ ಎಲ್ಲರಿಗೂ ಆತನು ಪ್ರತ್ಯಕ್ಷನಾದನು he ಅಲ್ಲ. never appeared to all the Israelites. ಆತನು ಎಲ್ಲ ಇಸ್ರಾಯೇಲ್ಯರಿಗೆ ಪ್ರತ್ಯಕ್ಷನಾಗಲಿಲ್ಲ. The angel of the Lord appeared unto him. ಕರ್ತನ ದೂತನು ಆತನಿಗೆ ಮಾತ್ರ Do ಪ್ರತ್ಯಕ್ಷನಾದನು. you believe the Lord is speaking to me? Your God is a God of Abraham who is speaking to you. ನಿನ್ನೊಂದಿಗೆ ಮಾತನಾಡ್ತಿರುವಂತ ದೇವರು ಆತನು ಅಬ್ರಹಾಮನ He is a ದೇವರು. God of Isaac. ಆತನು ಈಸಾಕನ He is ದೇವರು. a God of Jacob. ಆತನು ಯಾಕೋಬನ ದೇವರು. If God can do it in the life of Abraham, ಆತನು ಅಬ್ರಹಾಮನ ಜೀವಿತದಲ್ಲಿ ಕಾರ್ಯ if God ಮಾಡಿದನೆಂದರೆ, can do it in the life of Isaac and Jacob, ಈಸಾಕನ ಜೀವಿತದಲ್ಲಿ ಯಾಕೋಬನ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದನೆಂದರೆ, He can do it through you. ಆತನು ನಿನ್ನ ಮೂಲಕವಾಗಿಯೂ ಮಾಡಲು He can ಸಾಧ್ಯ. do it in your life too. ನಿನ್ನ ಜೀವಿತದಲ್ಲಿಯೂ ಸಹ ಆತನು ಕಾರ್ಯ ಮಾಡಲು ಸಾಧ್ಯ. Today, ಈ ದಿನ as you are hearing God's voice, ನೀವು ದೇವರ ಸ್ವರವನ್ನು ಕೇಳುತ್ತಿರುವಾಗಲೇ, as you are hearing the Lord's word, ನೀವು ದೇವರ ವಾಕ್ಯವನ್ನು ಕೇಳುತ್ತಿರುವಾಗಲೇ, I tell you, ನಾನು ನಿಮಗೆ ಹೇಳ್ತೇನೆ, amen, these are not the mere words of men. ಇದು ಮನುಷ್ಯನ ಮಾತುಗಳಲ್ಲ. Amen, the God of Abraham, your forefather, ನಿಮ್ಮ ಪಿತೃಗಳ ದೇವರಾದಂತ ಅಬ್ರಹಾಮನ the ದೇವರು, God of Bible, ಸತ್ಯವೇದದ ದೇವರು, the God of brother D.G.S. Dinakaran, ಬ್ರದರ್ ಡಿ.ಜಿ.ಎಸ್ ದಿನಕರನ್ ರವರ ದೇವರು, the God of Paul, God of Peter, God of John is speaking to you. ಪೇತ್ರ ಯೋಹಾನರ ಪೌಲನ ದೇವರು ಆತ ನಿಮ್ಮೊಂದಿಗೆ ಮಾತಾಡ್ತಾ If ಇದ್ದಾನೆ. He can do it through their life, ಅವರ ಜೀವಿತದಲ್ಲಿ ಆತನು ಕಾರ್ಯ if God ಮಾಡಿದನೆಂದರೆ, can do it in their lives, ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದನೆಂದರೆ, He can do it in your life too. ಆತನು ನಿಮ್ಮ ಜೀವಿತದಲ್ಲೂ ಕಾರ್ಯ ಮಾಡಲು ಸಾಧ್ಯ. Hallelujah சொல்றீங்க. ಎಷ್ಟು ಜನ ಒಂದು ದೊಡ್ಡ ಹಲ್ಲೆಲೂಯಾ ಹೇಳ್ತೀರಾ? சொல்றீங்க நான் நம்புகிறேன் ஆண்டவரே. ಎಷ್ಟು ಜನ ಹೇಳ್ತೀರಾ ನಾನು ನಂಬ್ತೇನೆ ದೇವರೇ?